ಎವ್ರಿವನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ಇತ್ತೀಚಿನ ದಿನಗಳಲ್ಲಿ ನಾವು ಆತ್ಮನಿರ್ಭರ್ ಭಾರತಕ್ಕೆ ಬಹಳಷ್ಟು ಒತ್ತನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಪರಿಸರ ಸ್ನೇಹಿಯಾಗಿ ಪ್ರತಿಯೊಂದು ಕೆಲಸವನ್ನು ಪ್ರಾಡಕ್ಟ್ಗಳನ್ನ ಅಂದ್ರೆ ಉತ್ಪಾದನೆ ಮಾಡುವಂತ ಸಂದರ್ಭದಲ್ಲಿ ಒತ್ತು ಕೊಡಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಸೊ ಈ ವ್ಯವಸ್ಥೆ ಸಂಚಾರದಲ್ಲಿ ಸಾಧ್ಯ ಇದೆಯಾ, ಸಾರಿಗೆ ಸಂಚಾರದಲ್ಲಿ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆ ಬಂದಾಗ ಸಾರಿಗೆ ಕ್ಷೇತ್ರದಲ್ಲಿ ಅದಕ್ಕೆ ಉತ್ತರವಾಗಿ ಇವತ್ತು ನಾವು ಜಾಗತಿಕವಾಗಿ ಕೊಟ್ಟಿದ್ದೀವಿ. ಯಾಕಂದ್ರೆ ಇವತ್ತು ಭಾರತದ ಮೊದಲ ಹೈಡ್ರೋಜನ್ ಇಂಧನ ಚಾಲಿತ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹರಿಯಾಣದ ಜಿಂದ್ ರೈಲ್ವೆ ನಿಲ್ದಾಣದಲ್ಲಿ ಚಾಲನೆಯನ್ನ ಕೊಟ್ಟಿದ್ದಾರೆ, ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ಇದು ಆತ್ಮನಿರ್ಭರ್ ಭಾರತದ ಸಂಕೇತದ ಜೊತೆಯಲ್ಲಿ ಪರಿಸರ ಸ್ನೇಹಿ ರೈಲು ಸಾರಿಗೆಗೆ ಸಂಚಾರ ವ್ಯವಸ್ಥೆಯಲ್ಲಿ ಒಂದು ಅತ್ಯುನ್ನತ ಮಾದರಿಯನ್ನ ಕೇವಲ ಭಾರತಕ್ಕೆ ಮಾತ್ರವಲ್ಲ ಇಡೀ ಜಗತ್ತಿಗೆ ನಾವು ತೋರಿಸ್ಕೊಟ್ಟಿದ್ದೀವಿ. ನಮ್ಮ ಭವಿಷ್ಯದ ಶಕ್ತಿ ಏನು, ಜೊತೆಗೆ ಇದರಿಂದ ಯಾವುದೇ ವೇಸ್ಟ್ ಪ್ರಾಡಕ್ಟ್ ಅನ್ನ ನಾವು ನೋಡಕ್ ಸಾಧ್ಯ ಇಲ್ಲ. ಪರಿಸರಕ್ಕೆ ಇದರಿಂದ ಯಾವುದೇ ಹಾನಿನೂ ಆಗೋದಿಲ್ಲ. ಹಾಗಾದ್ರೆ ಈ ರೈಲಿನ ಸ್ಪೆಷಾಲಿಟಿ ಏನು? ಇದು ಹರಿಯಾಣದ ಜಿಂದಿಂದ ಸೋನಿಪತ್ ವರೆಗೆ ಪ್ರಯಾಣವನ್ನ ಬೆಳೆಸುತ್ತೆ. 89 ಕಿಲೋಮೀಟರ್ ಪ್ರಯಾಣವನ್ನ ಮಾಡುತ್ತೆ ಈ ರೈಲು. ಇನ್ನು ಎಟ್ ಎ ಟೈಮ್ ಈ ರೈಲಲ್ಲಿ 2900 ಜನ ಪ್ಯಾಸೆಂಜರ್ಸ್ ಕುತ್ಕೊಳ್ಬಹುದು, ಪ್ರಯಾಣಿಕರು ಟ್ರಾವೆಲ್ ಮಾಡ್ಬೋದು. ವೇಗ ಅಂತಂದ್ರೆ 75 ಕಿಲೋಮೀಟರ್, ಗರಿಷ್ಠ ವೇಗ ಅಂತಂದ್ರೆ 110 ಕಿಲೋಮೀಟರ್. ಇನ್ನು 10 ಬೋಗಿಗಳು ಈ ಟ್ರೈನ್ ನಲ್ಲಿ ಇದೆ. ಇನ್ನು ಈ ಟೆಕ್ನಾಲಜಿ ಬಗ್ಗೆ ನಾವು ಮಾತಾಡ್ಲೇಬೇಕು. ಯಾಕಂದ್ರೆ ಪರಿಸರ ಸ್ನೇಹಿ ಅಂತಂದ್ರೆ ರೈಲು ಅಂತಂದ್ರೆ ಹಿಂದೆ ನಾವು ನೋಡಿದ್ವಿ ಉಗಿ ಬಂಡಿ ಅಂತಾನೆ ಕರಿತೀವಿ. ಉಗಿ ಜೊತೆಗೆ ಡೀಸೆಲ್ ಎಂಜಿನ್ ಅಲ್ಲಿ ಇದು ಕೆಲಸ ಮಾಡುತ್ತಿತ್ತು ರೈಲುಗಳು. ಮತ್ತೆ ಅದನ್ನ ಇಂಧನವನ್ನ ಕ್ಯಾರಿ ಮಾಡ್ಬೇಕಾಗಿತ್ತು ರೈಲಲ್ಲೇ, ಆ ಎಂಜಿನ್ಗೆ ಪದೇ ಪದೇ ಅದನ್ನ ಇಂಧನವನ್ನ ಸಪ್ಲೈ ಮಾಡುವಂತ ನಿಟ್ಟಿನಲ್ಲಿ. ಬಟ್ ಈ ಪರ್ಟಿಕ್ಯುಲರ್ ರೈಲ್ನ ಟೆಕ್ನಾಲಜಿ ಹೆಂಗಿದೆ ಅಂತಂದ್ರೆ ಇದು ಹೊರಗಿನ ಆಮ್ಲಜನಕವನ್ನ ಯೂಸ್ ಮಾಡ್ಕೊಂಡು, ಓಟುವನ್ನ ಯೂಸ್ ಮಾಡ್ಕೊಂಡು ಹೈಡ್ರೋಜನ್ ಅನ್ನ ಕ್ಯಾರಿ ಮಾಡ್ತಾರೆ ರೈಲಲ್ಲಿ. ಸೊ ಹೊರಗಿನ ಆಮ್ಲಜನಕ ಒಳಗೆ ಹೈಡ್ರೋಜನ್ ಅನ್ನ ಅದೊಂದು ರಿಯಾಕ್ಷನ್ ಆಗುತ್ತೆ, ಅದರಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಅಂದ್ರೆ ತನ್ನಿಂತಾನೇ ವಿದ್ಯುತ್ ಉತ್ಪಾದನೆಯನ್ನ ಮಾಡ್ಕೊಳ್ಳುತ್ತೆ. ಬಾಹ್ಯವಾಗಿ ಯಾವುದೇ ಬೆಂಬಲ ಅಥವಾ ಇಂಧನ ಪೂರೈಕೆ ಈ ರೈಲಿಗೆ ಅಗತ್ಯ ಇರೋದಿಲ್ಲ. ಹಂಗಾಗಿ ಕಂಪ್ಲೀಟ್ ಆಗಿ ಇದು ಪರಿಸರ ಸ್ನೇಹಿ ಆಗಿರುತ್ತೆ. ಮತ್ತೆ ಇಲ್ಲಿ ಓವರ್ ಹೆಡ್ ವಿದ್ಯುತ್ ತಂತಿಯ ಅಗತ್ಯ ಇರೋದಿಲ್ಲ. ಮತ್ತೆ PEM ಅಂತಂದ್ರೆ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಮುಖೇನ ಇಲ್ಲಿ ಹೈಡ್ರೋಜನ್ ಮತ್ತೆ O2 ಕಾಂಬಿನೇಷನ್ ಇಂದ ಒಂದು ರಿಯಾಕ್ಷನ್ ಆಗುತ್ತೆ. ಅಲ್ಲಿಂದ ವಿದ್ಯುತ್ ಸ್ವತಃ ತನ್ನಿಂತಾನೆ ಉತ್ಪಾದನೆ ಆಗ್ತಾ ಹೋಗುತ್ತೆ. ಇಲ್ಲೊಂದು ಪ್ರಶ್ನೆ ಮೂಡಬಹುದು ನಿಮ್ಗೆ. ಸೊ ಈ ರೀತಿ ಹೈಡ್ರೋಜನ್ ತುಂಬಾ ಹೈ ಪ್ರೆಷರ್ ಅಲ್ಲಿ ಇರುತ್ತೆ. ಒಂದ್ ವೇಳೆ ಅದು ಸೋರಿಕೆ ಆಗಿ ಅಲ್ಲಿ ಬೆಂಕಿ ಹೊತ್ಕೊಂಡು ಏನಾದ್ರೂ ಅವಘಡ ಸಂಭವಿಸುವಂತ ಚಾನ್ಸಸ್ ಇರುತ್ತಾ ಈ ಟೆಕ್ನಾಲಜಿಯಲ್ಲಿ? ಅದಕ್ಕೂ ಒಂದು ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಇದು ಎಷ್ಟು ಪರಿಸರ ಸ್ನೇಹಿಯಾಗಿದೆಯೋ ಅಷ್ಟೇ ಭದ್ರತೆಯಿಂದ ಕೂಡಿದೆ ಈ ಟ್ರೈನ್. ಹೆಂಗೆ? ಒಂದ್ ವೇಳೆ ಹೈಡ್ರೋಜನ್ ಸೋರಿಕೆ ಆಯ್ತು ಅಂತ ಇಟ್ಕೊಳ್ಳಿ. ಸೊ ಆ ಸಂದರ್ಭದಲ್ಲಿ ಇದರಲ್ಲಿ ತುಂಬಾ ಲೇಯರ್ಸ್ ಇದಾವೆ. ಅದ್ರ ಜೊತೆಯಲ್ಲಿ ಬೆಂಕಿ ಹೊತ್ಕೊಳ್ಳೋದು ಅಥವಾ ಹೊಗೆ ಆಡೋದು, ಈ ಸುರಕ್ಷತೆಗೆ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಒಂದು ಕ್ಷಣ ಅಲ್ಲಿ ಗ್ಯಾಸ್ ಏನೋ ಲೀಕ್ ಆಯ್ತು, ಹೈಡ್ರೋಜನ್ ಸೋರಿಕೆ ಆಯ್ತು ಅಂತ ಗೊತ್ತಾದ ತಕ್ಷಣ ಆ ಲೇಯರ್ಗಳ ಮುಖೇನ ಅದನ್ನ ಪತ್ತೆ ಹಚ್ಬೋದು, ಇಮಿಡಿಯೇಟ್ ಆಗಿ ಪತ್ತೆ ಹಚ್ಬೋದು. ಮುಂದೆ ಕ್ರಮಗಳು ಏನು ಬೇಕು ಅವಘಡ ಸಂಭವಿಸದ ರೀತಿಯಲ್ಲಿ ಆ ತುರ್ತಾಗಿ ಆ ಕ್ರಮಗಳನ್ನ ಇಲ್ಲಿ ನಾವು ಕೈಗೊಳ್ಬಹುದು. ಆ ರೀತಿ ಟೆಕ್ನಾಲಜಿಯನ್ನ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಇನ್ನು ಹರಿಯಾಣದ ಜಿನ್ನಲ್ಲೇ ರೈಲ್ವೆ ಹೈಡ್ರೋಜನ್ ರೀಫ್ಯೂಯಲಿಂಗ್ ಸೌಲಭ್ಯವನ್ನ ಕೊಟ್ಟಿದ್ದಾರೆ. ಹತ್ತತ್ರ ಅದು 3000 kg ಹೈಡ್ರೋಜನ್ ನ ಅನಿಲ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಗೊತ್ತಾಗಿದೆ. ಸೊ ಹಂಗಾಗಿ ವಾತಾವರಣದಲ್ಲಿನ ಆಮ್ಲಜನಕವನ್ನೇ ಯುಟಿಲೈಸ್ ಮಾಡಿಕೊಂಡು ಹೈಡ್ರೋಜನ್ ಇಂದ ವಿದ್ಯುತ್ ತನ್ನಿಂತಾನೇ ರೈಲಿನ ಒಳಗೆ ಉತ್ಪಾದನೆ ಮಾಡಿಕೊಂಡು ಈ ಟ್ರೈನ್ ಸಂಚಾರವನ್ನ ಮಾಡುತ್ತೆ. ಈ ರೈಲಿನ ಬಗ್ಗೆ ಈಗ ಬಹಳಷ್ಟು ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ. ಅಂದ್ರೆ ನಾವು ಪರಿಸರಕ್ಕೆ ಬಹಳಷ್ಟು ಹಾನಿ ಮಾಡ್ಬಿಟ್ಟಿದೀವಿ ಆಲ್ರೆಡಿ ಮನುಷ್ಯರು. ಒಂದಿಷ್ಟು ಟೆಕ್ನಾಲಜಿ ಅಂತ, ಆಧುನಿಕತೆ ಅಂತ, ರಿಸರ್ಚ್ಗಳಂತ ನಾವು ಸಾಕಷ್ಟು ಡ್ಯಾಮೇಜ್ ಮಾಡಿದ್ದೀವಿ. ಈಗ ಪರಿಸರಕ್ಕೆ ಒಂದಿಷ್ಟು ಕೊಡುಗೆಗಳನ್ನ ಕೊಡ್ತಾ ಅದನ್ನ ಉಳಿಸ್ಕೊಂಡು ಸರಿಪಡಿಸುವಂತ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಭಾರತದ ಮೊದಲ ಹೈಡ್ರೋಜನ್ ಇಂಧನ ಚಾಲಿತ ರೈಲು ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮುಖೇನ ತಿಳಿಸಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.